ಇವತ್ತಿನ ಒಂದು ಕಾರ್ಯಕರ್ತರ ಸಭೆಯನ್ನು ಅಧ್ಯಕ್ಷರ ಆದೇಶದ ಮೇರೆಗೆ ಇಲವಾಲ್ ಹೋಬಳಿಲಿ ಒಂದು ಸಭೆ ಸೇರಿಸಿದ್ದೀವಿ. ಈ ಸಭೆಯ ಹೆಸರು ಪ್ರಭಾಕರ್ ಅಂತ ಹೇಳ್ಬಿಟ್ಟು ನಾನು ಮೈಸೂರು ತಾಲೂಕು ಅಧ್ಯಕ್ಷರು. ಏನಿಲ್ಲ, ಜನಗಳು ಕರೆ ಕೊಡೋದೇನಪ್ಪ ಅಂದರೆ ರೈತ ಸಂಘಕ್ಕೆ ಬನ್ನಿ, ಹೆಚ್ಚು ಹೆಚ್ಚು ಯುವಕರೆಲ್ಲ ರೈತ ಸಂಘಕ್ಕೆ ಬನ್ನಿ. ಅವು ಈ ಟವಲ್ ಹಾಕೊಂಡು ನಾನು ಹೋದ್ಮೇಲೆ ಯಾವ ಆಫೀಸ್ಗೆ ಹೋಗ್ಬೇಕಾದ್ರೂ ಭಯ ಇಲ್ಲ ಇವಾಗ ನಮಗೆ. ಅದರಿಂದ ನಾವು ರೈತ ಸಂಘನ ಬಲ ಮಾಡಬೇಕು ಅಂತ ನನಗೆ ಭಾರಿ ಆಸೆ ಇದೆ. ಕೆಲವು ಕಚೇರಿಗಳಲ್ಲಿ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆ ನಮ್ಮ ರೈತ ಸಂಘ ಕರ್ನಾಟಕ ರಾಜ್ಯ ರೈತರ ಸಂಘ ಮೈಸೂರು ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಏನು ಸಂಘಟನೆ ಅಂದರೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗುತ್ತೆ, ತುಂಬಿ ತುಳುಕುತ್ತೆ. ಅದರಿಂದ ಪುಟ್ಟಣ್ಣಯ್ಯನವರ ಒಂದು ಜನ್ಮದಿನಾಚರಣೆಯ ಪ್ರಯುಕ್ತ ಒಂದು ದೊಡ್ಡ ಸಮಾವೇಶವನ್ನು ಇಲವಾಲ್ ಹೋಬಳಿಲಿ ಇಡಬೇಕು ಅನ್ನೋದೊಂದು ಅಜೆಂಡಾ. ಹಾಗೆ ಇಲವಾಲ್ ಹೋಬಳಿ ಬಂಧುಗಳು ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಕಾರ್ಯಕ್ರಮ ಇದೆ ಅಂದರೆ ರೈತ ಸಂಘದ ವತಿಯಿಂದ ಇಲ್ವಾಲ ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡ್ತಾ ಇದ್ದೀವಿ. ಮತ್ತು ರೈತರಿಗೆ ಏನೇನು ಸಮಸ್ಯೆಗಳಾಗ್ತಾಯಿದೆ ಅದ್ರ ಬಗ್ಗೆ ಎಲ್ಲರೂ ಸಭೆ ಸೇರಿದ್ದೀವಿ, ಮಾಸಿಕ ಸಭೆ. ಸಭೆಯಲ್ಲಿ ನಮ್ಮ ರೈತ ಸಂಘಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಿದ್ದಾರೆ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ. ಪೂರ್ತಿ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜು ಅಂತ. ಯಾವ ಗ್ರಾಮ? ಯಾಚವಳ್ಳಿ. ಹಾಂ ಸರ್, ಹೇಳ್ತೀರಾ ರೈತ ಸಂಘದ ಬಗ್ಗೆ? ಒಳ್ಳೆ ಇದಿದೆ, ಪ್ರೋಗ್ರಾಮ್ ಇದೆ. ಮತ್ತು ಒಳ್ಳೆ ಇದು ಎಲ್ಲ ಏನೇ ಇದ್ರೂ ಕಷ್ಟ ಸುಖ ಭಾಗಿಯಾಗ್ಬೋದು. ಮತ್ತು ಏನೇ ಒಂದು ಅಧಿಕಾರಿ ಹತ್ರ ಹೋದ್ರೂ ಒಂದು ಗತ್ತಲ್ಲಿ ಕೇಳೋ ಅಧಿಕಾರ ಇದೆ, ಇವೆಲ್ಲ ಇದೆ. ಅದ್ರ ರೈತ ಸಂಘದಲ್ಲಿ ಒಳ್ಳೆ ಉಪಕಾರ ಇದೆ, ಮಾಡ್ಕೋಬೋದು. ಹೆಚ್ಚಿನ ಜನ ಬನ್ನಿ, ಆಯ್ತು. ನನ್ನ ಹೆಸರು ತಮ್ಮಣ್ಣ ಅಂತ, ಚಿಕ್ಕನಹಳ್ಳಿ, ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿರೋದು. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರುಗಳು ಬಂದೆ ಪ್ರೋತ್ಸಾಹ ಮಾಡಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘ ಬೆಳೆಸ್ತೀವಿ. ಮಹೇಶ್ ಅಂತ ಇಲ್ವಲ್ಲ, ನಾವಿಲ್ಲಿ ರೈತರ ಸಂಘಕ್ಕೆ ಸೇರ್ಪಡೆಯಾಗಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಎಲ್ಲರೂ ಸೇರ್ಪಡೆ ಆಗಬೇಕು ಅಂತ ಕೇಳ್ಬೋದು. ಸರ್, ಆನಂದ ಅಂತ ಇಳುವಲ್ದಿಂದ ಬಂದಿರೋದು. ರೈತ ಸಂಘದಲ್ಲಿ ಸೇರ್ಪಡೆಗೆ ಒಳ್ಳೆಯದು. ಯುವಕರಿಗೆ ಏನು ಹೇಳ್ತೀರಾ ರೈತ ಸಂಘದ ಬಗ್ಗೆ? ಒಳ್ಳೆಯದು, ಸೇರ್ಕೊಂಡ್ರೆ ಹೆಲ್ಪ್ ಆಯ್ತದೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು ನಾವು. ಓಕೆ ಸರ್, ಧನ್ಯವಾದ. ಸರ್, ನನ್ನ ಹೆಸರು ರಮೇಶ್ ಇಲ್ವಲ್ಲ. ಎಲ್ಲ ರೈತರ ಸಂಘ ಒಳ್ಳೇದು ಎಲ್ಲ ಸೇರಿ ಕೇಳ್ಕೊತೀವಿ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಇಲ್ವಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯನಾಗಿದ್ದೇನೆ. ಎಲ್ಲ ಯುವಕರು ಬಂದು ನಿಂತ್ಕೊಂಡು ರೈತರದ್ದು ಒಳ್ಳೆಯದು ಸಿಗ್ತಾ ಇದೆ. ಬನ್ನಿ ನೀವು ಸೇರ್ಕೊಂಡು ರೈತರ ಸಂಘನ ಬೆಳೆಸೋಣ ಅಂತ. ಓಕೆ ಸರ್. ಗೋವಿಂದಸ್ವಾಮಿ ಕುಂಡವಾಡಿ, ಕರ್ನಾಟಕ ರಾಜ್ಯ ರೈತರ ಸಂಘದ ಸದಸ್ಯರಾಗಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರ ಸಂಘದ ಸಂಘಟನೆ ಬೆಳಿಬೇಕು. ಇನ್ನೂ ಹೆಚ್ಚು ಹೆಚ್ಚು ರೈತರಿಗೆ ಅನುಕೂಲ ಆಗುವ ಥರದಲ್ಲಿ ಸಂಘಟನೆ ಮಾಡಬೇಕು. ಕುಂಡವಾಡಿ ಗ್ರಾಮದ ರೈತರ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರಾಗಿದ್ದೇನೆ. ಇನ್ನು ಮುಂದೆ ಎಲ್ಲ ಸಂಘಟನೆಯ ರೈತ ಸಂಘದ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ. ಯುವ ಘಟಕದ್ದು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಹಾಗೆ ನಮ್ಮ ರೈತರ ಸಂಘದ ರೈತರಿಗೆ ಇನ್ನೂ ಹೆಚ್ಚು ಅನುಕೂಲ ಮಾಡಬೇಕು. ನಾಂಗನಹಳ್ಳಿ ಸಿದ್ದರಾಮೇಗೌಡ ಅಂತ, ನಾಂಗನಹಳ್ಳಿ ಗ್ರಾಮಕ್ಕೆ ಅಧ್ಯಕ್ಷ ರೈತ ಸಂಘಕ್ಕೆ. ನಾವು ಹೆಚ್ಚಾಗಿ ಇನ್ನೂ ರೈತ ಸಂಘದಲ್ಲಿ ಬೆಳೆಸಬೇಕು, ರೈತರ ಅನುಕೂಲ ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಚಿಕ್ಕೇಗೌಡ, ಬಸವನಗುಡಿ ಸರ್ಕಲ್ ಮನೆ. ನಾವು ರೈತರದ್ದು ಏನು ಎಂತೂ ಅನ್ನೋದು ನಮಗೇನು ಇಲ್ಲಿವರೆಗೂ ಏನು ಗೊತ್ತಾಯ್ತಾ ಇತ್ತಿಲ್ಲ. ಈಗ ನಾವು ಮೈದನಹಳ್ಳಿ ಮಯಸ್ಸನ ಕಡೆಯಿಂದ ನಾವು ಸೇರ್ಕೊಂಡು ತುಂಬ ಇದು ಏನು ಅನ್ನೋದು ನಮಗೆ ತುಂಬ ಅನುಕೂಲ ಆಗಿದೆ. ರೈತರ ಸಂಘದ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿತ್ತಿಲ್ಲ. ಇದ್ರ ಬಗ್ಗೆ ನಮಗೀಗ ತುಂಬ ಒಳ್ಳೆಯದಾಗ್ತಾ ಇದೆ. ಎಲ್ಲ ಕೆಲಸನೂ ಸುಧಾ ಒಳ್ಳೆಯದಾಗ್ತಾ ಇದೆ. ನನ್ನ ಹೆಸರು ಪ್ರಭಾಕರ್ ಅಂತ ಹೇಳ್ಬಿಟ್ಟು ನಾನು ಮೈಸೂರು ತಾಲೂಕು ಅಧ್ಯಕ್ಷರು. ಏನಿಲ್ಲ, ಜನಗಳು ಕರೆ ಕೊಡೋದೇನಪ್ಪ ಅಂದರೆ ರೈತ ಸಂಘಕ್ಕೆ ಬನ್ನಿ, ಹೆಚ್ಚು ಹೆಚ್ಚು ಯುವಕರೆಲ್ಲ ರೈತ ಸಂಘಕ್ಕೆ ಬನ್ನಿ. ರೈತ ಸಂಘಕ್ಕೆ ಬಂದರೆ ನಮಗೆ ಅನುಕೂಲ ಆಗದಿರೋ ಸಾರ್ವಜನಿಕರಿಗೆ ಅನುಕೂಲ ಆಯ್ತದೆ. ನಾವು ಈಗ ಈ ಥರ ಎಷ್ಟೋ ಹೋರಾಟಗಳು ಮಾಡಿ ರೈತರುಗಳಿಗೆ ನಾವು ಬೇರೆಯವ್ರಿಗೆ ನ್ಯಾಯ ಕೊಡಿಸೋ ರೈತರುಗಳಿಗಾದ್ರೂ ನ್ಯಾಯ ಕೊಡಿಸ್ಬೋದು. ಹಂಗಾಗಿ ಹೆಚ್ಚು ಯುವಕರು, ವಯಸ್ಸಾಗಿರೋರು ಅಂತಲ್ಲ, ಎಲ್ಲರೂ ಬರಬೇಕು. ಹೆಚ್ಚು ಜನಸಂಖ್ಯೆ ಬಂದರೆ ರೈತ ಸಂಘ ಅಭಿವೃದ್ಧಿ ಆಯ್ತದೆ, ರೈತರಿಗೆ ಅನುಕೂಲ ಆಯ್ತು ಅಂತೇಳಿ ನಂದು 2 ಮಾತು ಕರೆ ಕೊಡ್ತೇನೆ. ಸರ್, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಹೆಸರು ಬಗ್ಗೆ ಹೇಳ್ಬಿಡಿ ಒಂದು ಮಾತು.
ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಬಗ್ಗೆ ನಾವು ಹೇಳುವಷ್ಟು ದೊಡ್ಡವರಲ್ಲ ನಾವು. ಅವ್ರದ್ದು ಅಪಾರ ಇದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಇರ್ಬೋದು, ಪುಟ್ಟಣ್ಣಯ್ಯರು ಇರ್ಬೋದು, ಸುಂದರೇಶ್ ಅವರು ಇರ್ಬೋದು, ಇನ್ನೂ ಸುಮ್ಮನೆ ಹಲವಾರು ಇದಾದರೂ ಅವರ ದಾರಿಲಿ ಅಲ್ಪ ಸ್ವಲ್ಪ ನಡ್ಕೋಗ್ಬೇಕು ಅನ್ನೋದೊಂದು ಎಲ್ಲರ ಮನೆಯಲ್ಲಿ ಇರಬೇಕು. ಅದೇ ಪೂರ್ತಿ ಅವರಷ್ಟು ಇಲ್ಲದೆ ಹೋದ್ರೂ ಅವರು ಒಂದು ಸ್ವಲ್ಪ ದಾರಿನಾದ್ರೂ ತುಳಿಬೇಕು ಅಂತ ನನ್ನ ಅನಿಸಿಕೆ. ಇಲ್ಲಿ ಮೈಸೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ಹಿರಿಯ ಮುಖಂಡ, ನಾವು ಜಿಲ್ಲಾ ಮುಖಂಡ ರೈತರ ಸಂಘಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನನಗೇನಪ್ಪ ಸಂತೋಷ ಆಯಿತು ಅಂತ ಅಂದರೆ, ನಾವು ಎಲ್ಲಿ ಹೋದ್ರೂ ನಾವು ಒಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಎದಕ್ಕತ್ತಿದ್ದೆ ನಾನು, ಭಯ ಪಟ್ಕೊಂಡು ಸ್ಟೇಷನ್ ಒಳಗೆ ಹೋಯ್ತಿದ್ದೆ. ಅವಾಗ ಈ ಟವಲ್ ಹಾಕೊಂಡು ನಾನು ಹೋದ್ಮೇಲೆ ನಾ ಯಾವ ಆಫೀಸ್ಗೆ ಹೋಗ್ಬೇಕಾದ್ರೂ ಭಯ ಇಲ್ಲ ಇವಾಗ ನಮಗೆ. ಅದರಿಂದ ನಾವು ರೈತರ ಸಂಘನ ಬಲ ಮಾಡಬೇಕು ಅಂತ ನನಗೆ ಭಾರಿ ಆಸೆ ಇದೆ. ನಾವು ಅಲ್ಲೇ ವಯಸ್ಸಾಗೋಗಿದೆ, ಆದರೆ ಈಗಿನ ಯುವಕರಾರು ಇದನ್ನು ಬಲಪಡಿಸ್ಲಿ ಅಂತ ನನಗೆ ಸಂತೋಷ ಇದೆ ಹೇಳ್ತಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಮೈದ್ನಳ್ಳಿ ಮಹೇಶ್ ಅಂತ ಅಂದ್ಬಿಟ್ಟು ಮೈಸೂರು ತಾಲೂಕು ಯುವ ಘಟಕದ ಅಧ್ಯಕ್ಷರು. ಇವತ್ತಿನ ಒಂದು ಕಾರ್ಯಕರ್ತರ ಸಭೆಯನ್ನು ಅಧ್ಯಕ್ಷರ ಆದೇಶದ ಮೇರೆಗೆ ಇಲವಾಲ್ ಹೋಬಳಿಲಿ ಒಂದು ಸಭೆ ಸೇರಿಸಿದ್ದೀವಿ. ಈ ಸಭೆಯ ಉದ್ದೇಶ ರೈತರಿಗೆ ತಾಲೂಕಿನ ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ ಆಗುತ್ತಿರುವ ಅನ್ಯಾಯಗಳು, ಕೆಲವು ಕಚೇರಿಗಳಲ್ಲಿ ಆಗ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಹಾಗೆ ನಮ್ಮ ರೈತ ಸಂಘದ ಧೀಮಂತ ನಾಯಕ ಪುಟ್ಟಣ್ಣಯ್ಯನವರ ಒಂದು ಜನ್ಮದಿನಾಚರಣೆಯ ಪ್ರಯುಕ್ತ ಒಂದು ದೊಡ್ಡ ಸಮಾವೇಶನ ಇಲವಾಲ್ ಹೋಬಳಿಲಿ ಇಡಬೇಕು ಅನ್ನೋದೊಂದು ಅಜೆಂಡಾ ಇಟ್ಕೊಂಡು ನಾವು ಇವತ್ತು ಈ ಸಭೆಯನ್ನು ಸೇರಿದ್ದೀವಿ. ಇವತ್ತು ನಾವು ರೈತ ಸಂಘದಲ್ಲಿ ಇರೋದೇ ಒಂದು ಹೆಮ್ಮೆ. ಏಕೆಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕಟ್ಟಿದಂಥ ಹಾಗೂ ಪುಟ್ಟಣ್ಣಯ್ಯನವರು ಕಟ್ಟಿದಂಥ ರೈತ ಸಂಘ ನಾವು ಇರೋದೇ ಒಂದು ಖುಷಿಯಾಗ್ತದೆ. ಇವತ್ತು ಒಂದು ಹೋರಾಟಗಳನ್ನ ಮಾಡಿ ನಾವು ಅವ್ರ ಹೆಸರನ್ನ ಉಳಿಸಿ ಒಂದು ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಸಮಾಜ ಸೇವೆ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಒಂದು ಕಲ್ಲೂರಿನಂಗಳಿ ಗ್ರಾಮದ ಉಪಾಧ್ಯಕ್ಷರು. ಏಕೆಂದರೆ ನಮಗೆ ರೈತ ಸಂಘ ಗೊತ್ತಿದ್ದಿಲ್ಲ. ಈಗ ರೈತ ಸಂಘ ಸೇರ್ಕೊಂಡ್ಮೇಲೆ ನನಗೆ ಸ್ವಲ್ಪ ಅನುಕೂಲ ಆಗಿದೆ. ಸ್ವಲ್ಪ ಏನು ಅಂದರೆ ಸ್ವಲ್ಪ ಎಲ್ಲಿಗೆ ಹೋಗ್ಬೇಕಾದ್ರೂ ಭಯ ಆಯಿತು. ಸ್ವಲ್ಪ ಈಗ ಸ್ವಲ್ಪ ಧೈರ್ಯ ಇದೆ. ಏಕೆಂದರೆ ರೈತ ಸಂಘ ಮೈಸೂರು ತಾಲೂಕಲ್ಲಿ ರೈತ ಸಂಘ ಬೆಳಿಬೇಕು. ಏಕೆಂದರೆ ಯುವಕರು ಬೆಳಿಬೇಕು, ಹಳ್ಳಿಗೆ ಹೋಗ್ಬೇಕು, ಸಂಘ ಕಟ್ಟಬೇಕು. ಏಕೆಂದರೆ ಸ್ವಲ್ಪ ರೈತ ಸಂಘ ಇದ್ಮೇಲೆ ಸ್ವಲ್ಪ ಬಲ ಇದೆ, ಎಲ್ಲರಿಗೂ ಧೈರ್ಯ ಇದೆ. ಹಾಗೆ ನೋಡಿ ನಮ್ಮದು ಊರಲ್ಲಿ 4 ಗ್ರೇಡು ವಿಷಯದಲ್ಲಿ ಎಷ್ಟು ಗೊತ್ತಿದ್ದಿಲ್ಲ. ಈಗ ರೈತ ಸಂಘ ಸೇರ್ಕೊಂಡ್ಮೇಲೆ ಎಲ್ಲರಿಗೂ ಅನುಕೂಲ, ಧೈರ್ಯ ಹೇಳ್ಕೊಂಡು ನಾವು ಧೈರ್ಯ ಹೇಳ್ಕೊಂಡು ಸ್ವಲ್ಪ ಮಾಡಬೇಕು, ಸಂಘ ಕಟ್ಟಬೇಕು, ಎಲ್ಲ ಸೇರ್ಕೊಳ್ಳಿ, ಸಂಘಕ್ಕೆ ಅನುಕೂಲ ಆಯ್ತದೆ, ಒಳ್ಳೇದಾಯ್ತದೆ ಅಂತ ನಾವು ಎಲ್ಲರಿಗೂ ಹೇಳ್ಕೊಂಡು ನಾವು ನಮ್ಗೆ ರೈತ ಸಂಘ ಕಟ್ಟಿದ ಮೇಲೆ ನನಗೆ ಒಳ್ಳೆಯದಾಗದೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕನಹಳ್ಳಿ ಎ ರಾಘವೇಂದ್ರ ಅಂತ, ಕರ್ನಾಟಕ ರಾಜ್ಯ ರೈತರ ಸಂಘ ಮೈಸೂರು ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಡಿಸೆಂಬರ್ 23ಕ್ಕೆ ಪುಟ್ಟಣ್ಣಯ್ಯವರ ಜನ್ಮದಿನ ವಿಶ್ವ ರೈತ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಆ ದಿನ ನಮ್ಮ ಹೋಬಳಿ ನಮ್ಮ ಆನಂದೂರು ಪಂಚಾಯತಿಲಿ ಆನಂದೂರಿನಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಚಂದ್ರಶೇಖರ್ ಅಂತ ಇವತ್ತೇನಪ್ಪ ಅಂದರೆ ರೈತ ಸಂಘದಲ್ಲಿ ಸುಮಾರು ಜನ ಅನುಕೂಲ ಮಾಡ್ಕೊಳ್ತಾರೆ, ಆದರೆ ಯಾರು ತಿರುಗೇ ನೋಡಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಕೃತಜ್ಞತೆ ಬಂದು ರೈತ ಸಂಘಕ್ಕೆ ಸೇರ್ಪಡೆ ಆಗಬೇಕು. ಯಾಕೆಂತಂದರೆ ಇವತ್ತು ಎಷ್ಟು ಭ್ರಷ್ಟಾಚಾರ ನಡೀತದೆ. ಇವತ್ತು ಸಂಘಟನೆ, ಹಲವಾರು ಸಂಘಟನೆ ಇದ್ದರೆ ಇಷ್ಟು ಭ್ರಷ್ಟಾಚಾರ ನಡೀತದೆ. ಇವತ್ತೇನು ಸಂಘಟನೆ ಅಂದರೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗುತ್ತೆ, ತುಂಬಿ ತುಳುಕುತ್ತೆ. ಅದರಿಂದ ಎಲ್ಲ ನಮ್ಮ ರೈತರು ಒಗ್ಗಟ್ಟಾಗಬೇಕು. ಈಗ ಪ್ರತಿಯೊಂದು ಒಂದು ಸಂಘಟನೆ ಮಾಡ್ಕೊತಾರೆ. ಇವತ್ತು ಪ್ರತಿಯೊಂದಕ್ಕೂ ಸಂಘ ಅಂತಂದೆ, ಹಂಗೆ ರೈತರು ಒಂದು ಸಂಘಟನೆ ಅಂತಿದ್ರೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಂದು ಒಂದು ಬೆಂಬಲ ಬೆಲೆಯಲ್ಲಿ, ಒಂದು ಸಬ್ಸಿಡಿಯಲ್ಲಿ, ಒಂದು ಸರ್ಕಾರಿ ಕಚೇರಿ ಆಗಲಿ, ಯಾವುದಕ್ಕೆ ಅಲ್ಲಿ ಒಂದು ಅನುಕೂಲತೆ ಆಗುತ್ತೆ. ಮತ್ತು ಇವತ್ತು ರೈತ ಸಂಘದಲ್ಲಿ ಹಳಬ್ರು ಯಾರವ್ರು ಅವರೇ ಇವತ್ತು ಯುವಕರು ಮುಂದೆ ಬರಬೇಕು. ಇವತ್ತು ಯುವಕರು ಬಂದರೆ ಅನುಕೂಲ ಆಗುತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಕಲ್ಲೂರು ಗ್ರಾಮದ ಅಧ್ಯಕ್ಷರು ರಾಮು ಅಂತ. ಹೆಚ್ಚಿನ ಯುವಕರು ರೈತರ ಸಂಘಕ್ಕೆ ಸೇರ್ಕೋಬೇಕಾಗಿ ವಿನಂತಿ ಕೇಳ್ಕೊಳ್ತೀವಿ. ಚಿಕ್ಕನಹಳ್ಳಿ ರೈತರ ಸಂಘ ಅಧ್ಯಕ್ಷರು ನಾವು. ಚಿಕ್ಕನಹಳ್ಳಿಗೆ ಹುಡುಗರು ಮುಂದೆ ಬರಬೇಕು. ಮುಂದೆ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು. ಹುಡುಗರುಗಳನ್ನ ಏನೇನಾರ ಮಾಡಿ ಬುದ್ಧಿ ಹೇಳಿ ಒಳಗೆ ಕಳಿಸ್ಬೇಕು. ಅದೇ ನಮ್ಮ ಉದ್ದೇಶ. ನಾಗ್ನಹಳ್ಳಿ ಬಸವರಾಜು ನಾಗ್ನಹಳ್ಳಿ. ಓಕೆ. ಶಕ್ತಿ ರೈತರ ಸಂಘ. ಎಷ್ಟು ವರ್ಷದಿಂದ ಇದ್ದೀರಾ ಸಂಘದಲ್ಲಿ? 2 ವರ್ಷದಿಂದ. ಮುಂದಿನದಲ್ಲಿ ನಾಗ್ನಹಳ್ಳಿಲಿ ವಾಟ್ಸಪ್ಪೇ ಮಾಡಬೇಕು. ಅಧ್ಯಕ್ಷರಿಗೆಲ್ಲ ಮಾಡ್ತೀವಿ. ಒಳ್ಳೆಯದು. ಸರ್ ನಮಸ್ಕಾರ, ಹೇಳಿ ಸರ್. ಆನಂದೂರು ಸ್ವಾಮಿಗೌಡ ಅಂತ. ನಮ್ಮ ರೈತ ಸಂಘ ಇನ್ನೂ ಬೆಳೀಲಿ ಅಂತೇಳಿ ನಾವು ಇಷ್ಟಪಡ್ತೀವಿ.
ಓಕೆ. ನಮಗೆ ರವಿ ಅಂದ್ಬಿಟ್ಟು ನಮಗೆ ಕಷ್ಟ ಇದ್ದಂಥ ನಾವು ರೈತ ಸಂಘ ಸೇರ್ಕೊಳ್ಳೋದಲ್ಲ, ನಮ್ಗೆ ಏನೇ ಅನಾನುಕೂಲವಾಗಿ ಏನೇನು ಬರುತ್ತೆ ಅನ್ನೋದು, ನಾವು ಎಲ್ಲೇ ಹೋದ್ರೂ ಏನೇ ತಾಪತ್ರೆಗಳು ಬಂದ್ರೂ ನಾವು ಜಯಿಸ್ತೀವಿ ಅನ್ನೋ ತಾಕತ್ತಿರೋ ಅಂತ ಇದು ರೈತರ ಸಂಘದ್ದು. ಇವಾಗ ನಮಗೆ ಕುಡಿಯೋಕ್ಕೂ ಸಹ ನೀರಿರಲಿಲ್ಲ ಅಲ್ಲಿ ನಮ್ಮ ಜಮೀನು ಹತ್ರ. ಅದರಿಂದ ಈ ರೈತರ ಸಂಘ ಸೇರ್ಕೊಂಡು ಅಂಥ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಏನೇ ಮಾಡಿದ್ರು ನಾವು ಏನೂ ಇದು ಮಾಡೋಕ್ಕಾಗಲಿಲ್ಲ. ರೈತರ ಸಂಘ ಸೇರಿದ್ಮೇಲೆ ನಾವು ಹೆಂಗೋ ಕಾವಲಿ ನೀರು ಬಿಡಿಸ್ಕೊಂಡು ಈಗ ಒಳ್ಳೆ ಒಂದು ಇದು ಮಾಡ್ಕೊಂಡಿದ್ವಿ. ಹಂಗೆ ಎಲ್ಲ ಸಹ ರೈತರ ಸಂಘಕ್ಕೆ ಸೇರ್ಕೊಂಡು ಒಂದು ಸೇರ್ಪಡೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮಾಡ್ಕೊಂಡು ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಕೋಬೋದು ಅಂತ ಎಲ್ಲನೂ ಕೇಳ್ಬೋದು. ಸರ್ ಹೇಮಚಂದ್ರ ಚಿಕ್ಕನಹಳ್ಳಿ ಗ್ರಾಮಗಳಿರೋದು ಉಪಾಧ್ಯಕ್ಷ. ಈ ರೈತ ಸಂಘದಿಂದ ನಾವು ಯಾವುದೇ ಕಾಯ್ದೆ ಆಗದೇ ಇದ್ದದ್ದು ನ್ಯಾಯಯುತವಾಗಿ ಮಾಡ್ಕೋಬೋದು. ಒಂದು ಕೆರೆ ಕಟ್ಟದೆ ಆಗಲಿ, ಇನ್ನೊಂದೇ ಆಗಲಿ, ಪಂಚಾಯತಿದೇ ಆಗಲಿ ಆಗಿ ಆರಾಮಾಗಿ ಮಾಡಿಸ್ಕೋಬೋದು. ಓಡಾಡ್ಕೊಂಡು ಇದು ಮಾಡ್ಬೋದು. ನಮ್ಮ ಹೆಸರು ಮಂಜುನಾಥ್ ಅಂತ, ಹಳೆ ಉಂಡೋಳಿ ಉಪಾಧ್ಯಕ್ಷ. ರೈತರ ಸಂಘ ಕಟ್ಟೋದು ದುಡ್ಡಲ್ಲ, ಮನವಿ ಮಾಡ್ಕೊಂಡು ಏನೋ ನಮ್ಮ ಇದು ರೈತರ ಸಂಘದಲ್ಲಿ ಬೆಳವಣಿಗೆ ಆಗಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಇನ್ನೂ ಮುಂದೆ ಜನಸಂಖ್ಯೆ ಆಗಿ ಸರ್ ಹಾಂ, ಕೃಷ್ಣಮೂರ್ತಿ ಹಳೆ ಉಂಡವಾಡಿ. ಓಕೆ ಸರ್, ಎಷ್ಟು ವರ್ಷದಿಂದ ಇದ್ದೀರಾ ರೈತ ಸಂಘದಲ್ಲಿ? 2 ವರ್ಷದಿಂದ. ಓಕೆ, ಏನು ಅನಿಸುತ್ತೆ ನಿಮಗೆ ರೈತ ಸಂಘದ ಬಗ್ಗೆ? ಒಂದು ರೈತ ಸಂಘದಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಉತ್ಪಾದನೆ ಮಾಡ್ಕೊಂಡು ಎಲ್ಲ ಬೆಳವಣಿಗೆ ಬೆಳೆದವರು. ಜಯರಾಮೇಗೌಡ. ಊರು ಮಲ್ಯಾವಣಕೊಪ್ಪ. ಎಷ್ಟು ವರ್ಷದಿಂದ ಇದ್ದೀರಾ ರೈತ ಸಂಘದಲ್ಲಿ? 3 ವರ್ಷದಿಂದ. 3 ವರ್ಷದಿಂದ. ಏನು ಅನಿಸುತ್ತೆ ಸಂಘದ ಬಗ್ಗೆ? ಪರವೆಲ್ಲ ಒಳ್ಳೆಯದಾಗಿದ್ದಾವೆ, ಒಳ್ಳೆಯ ನಡೀತಾವೆ. ಬೇಕು ಕೊಟ್ಟಾಗಲೇ ಅನುಕೂಲ ಆಗೋದಿಲ್ಲದೆ ಈ ರಾಜಕಾರಣಿಗಳು ಇವರೆಲ್ಲ ಕಟ್ಕೊಂಡು ಕುಣಿದಾಕ್ಬಿಡ್ತಾವ್ರು ನಮ್ಮನ್ನು, ರೈತರನ್ನ. ನಾವೆಲ್ಲ ರೈತರುಗಳು ಒಮ್ಮೆ ಆದ್ರೇ ಉಸಿರಾಡ್ಕೋಬೋದು. ಒಗ್ಗಟ್ಟಾಗಬೇಕು, ಒಗ್ಗಟ್ಟಾಗೇ ನಡಿಬೇಕಿದ್ದು. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ಬೋದು ಕೆಲಸ. ಧನ್ಯವಾದ ಸರ್. ವೆಂಕಟೇಶಣ್ಣನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇರುವಲ ಹೋಬಳಿ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದಂಥ ಮಲೆಗಳು ಕೊಪ್ಪಲು ಸುರೇಶ್ ಅಣ್ಣನವರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾಗನಹಳ್ಳಿ ಗ್ರಾಮದ ಚಂದ್ರೇಗೌಡರು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಹಾಗೆ ಕಾರ್ಯಾಧ್ಯಕ್ಷರಾಗಿ ಚಿಕ್ಕನಹಳ್ಳಿ ಗ್ರಾಮದ ಹೇಮಚಂದ್ರನವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಹಳೆ ಉಂಡೋಡಿ ಗ್ರಾಮದ ಗೋವಿಂದಣ್ಣವರು ಸಹ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇರುವಲ ಗ್ರಾಮದ ಹೋಟ್ಲು ಮಹೇಶ್ವರವರು ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳಾಗಿ ಎಲ್ಲ ಬಂದು ಆಗಮಿಸಿದಿರಿ. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತೇಳಿ ಮಾತಾಡ್ಬೇಕಂತ ಕೇಳ್ಕೊತೇವೆ. ಎಲ್ಲ ಬಂದಿರೋ ರೈತರ ಎಲ್ಲ ರೈತರ ಸಂಘದ ಸಹೋದ್ಯೋಗಿಗಳಿಗೆ ವಂದನೆಗಳು. ನನ್ನನ್ನು ಇವತ್ತು ಹೋಬಳಿ ಮಟ್ಟದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರಿ. ನೀವು ಯಾವುದೇ ಕಾರ್ಯಕ್ರಮ ಇಲ್ಲೇ ಇದ್ದಾಗ ಕರೀರಿ, ನಾನು ಬರ್ತೀನಿ. ರೈತರ ಸಂಘದ ಹೆಚ್ಚು ಇದು ಮಾಡೋಣ ಅಂತ ನಾನು ಸಭೆಯನ್ನು ಉದ್ದೇಶಿಸಿ ನಡೆದಂತ ಹೋಬಳಿ ಅಧ್ಯಕ್ಷರಿಗೆ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಗೌರವಾಧ್ಯಕ್ಷರಾದ ಸುರೇಶ್ ಅಣ್ಣನವರು 2 ಮಾತಾಡ್ಬೇಕಂತ ಕೇಳ್ಕೊತೇವೆ. ಎಲ್ಲ ನನ್ನ ರೈತ ಬಂಧುವರಿಗೆಲ್ಲ ನನ್ನ ನಮಸ್ಕಾರ. ನನ್ನ ಗೌರವ ಅಧ್ಯಕ್ಷರು ಮಾಡಿದ್ದಕ್ಕೆ ನನ್ನೊಂದು ಅಭಿನಂದನೆ. ಉಪಾಧ್ಯಕ್ಷರು ಪ್ರಧಾನ ಎಲ್ಲ ರೈತ ಬಂದು ನಮಸ್ಕಾರ. ಎಲ್ಲ ಸೇರೋದಕ್ಕೆ ಸಂತೋಷವಾಗಿ ನೆಗ್ನೆ ಅಲ್ಲವಾ ಸುಖವಾಗಿ ಹಿಂಗೆ ಬೆಳೆಸಿ ರೈತ ಸಂಘ ಹೆಂಗೆ ಬೆಳಿಬೇಕು ಅಂತ ಬೆಳಿಬೇಕು. ಒಳ್ಳೊಳ್ಳಿಗೆ ಹೋಗಿ ಗ್ರಾಮ ಕಟ್ಟಬೇಕು. ಎಲ್ಲ ಹೋಬಳಿ ಉಪಾಧ್ಯಕ್ಷ ಮಾಡಿರೋದಕ್ಕೆ ನನಗೆ ಸಂತೋಷ. ನಾನು ಮುಂದಕ್ಕೆ ಸಭೆಯನ್ನು ಉದ್ದೇಶಿಸಿ ಹೇಮಚಂದ್ರನವರು ಮಾತಾಡಬಹುದು. ಎಲ್ಲ ರೈತರಿಗೆ ನಮಸ್ಕಾರ. ಕಾರ್ಯಾಧ್ಯಕ್ಷರ ಇದಾಗಿ ಮಾಡಬೇಕು ನನ್ನ ಅಭಿನಂದನೆ. ಧನ್ಯವಾದಗಳು. ಗೋವಿಂದಣ್ಣವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತೀವಿ. ಎಲ್ಲ ರೈತ ಸಂಘದ ಮುಖಂಡರುಗಳೇ ಹಾಗೂ ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರೇ, ಈಗ ನಮ್ಮನ್ನ ಹೆಂಗೆ ಆಯ್ಕೆ ಮಾಡಿದ್ದೀರಿ ಎಲ್ಲ ಸೇರಿ ಹಂಗೆ ನಮಗೆಲ್ಲ ಸ್ಪಂದಿಸಬೇಕು. ಎಲ್ಲ ಗ್ರಾಮಕ್ಕೂ ನಾವು ಸಂಘಟನೆ ಮಾಡೋಕ್ಕೆ ನಾವು ಮುಂದಾಗಿದ್ದೀವಿ. ನಮ್ಮ ಗ್ರಾಮದಾಗ ಬಂದಾಗ ಗ್ರಾಮ ಘಟಕದ ಅಧ್ಯಕ್ಷರುಗಳು ಎಲ್ಲ ಸೇರಿ ನಾವು ಮುಂದೆ ಏನು ನಡಿಬೇಕು, ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಮಟ್ಟ ಸದಸ್ಯರಿದ್ದಾರೆ, ಯುವ ಘಟಕದ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಹಿಂಗೆ ಆಯ್ಕೆ ಮಾಡಿಬಿಟ್ಟಿವಿ ಅವ್ರ ಪಾಡಿಗೆ ಅವ್ರು ಓಡ್ಲಿ ಅನ್ನೋದಲ್ಲ.
ನಿಮ್ಮ ಒಂದು ಸಹಕಾರ ಇದ್ರೆ ಹೆಂಗಾರು ಓಡ್ಬೋದು. ನಿಮ್ಮ ಸಹಕಾರ ಇಲ್ಲ ಅಂದರೆ ನಾವೆಲ್ಲೂ ಓಡಿಕಾಗಲ್ಲ. ನಿಮ್ಮ ಸಹಕಾರ ಗ್ರಾಮದವರು, ಗ್ರಾಮ ಘಟಕದ ಅಧ್ಯಕ್ಷರು, ತಾಲೂಕಿನವರು ಎಲ್ಲರ ಜೊತೆಲಿ ಇರ್ಬೇಕು ನಮಗೆ. ನೀವೆಲ್ಲ ಸಹಕಾರ ನಮ್ಮ ಜೊತೆಲಿ ಇರಲಿ ಅಂತೇಳಿ ನಾನು ಕೇಳ್ಕೊಂಡೆ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಹೇಶ್ ಅಣ್ಣವರು ಎರಡು ಮಾತಾಡ್ಬೇಕಂತ ಸಂಘಟನಾ ಕಾರ್ಯದರ್ಶಿ ಅಧ್ಯಕ್ಷರಿಗೆ ನಮಸ್ಕಾರ. ನಮ್ಮನ್ನ ಸಂಘಟನಾ ಕಾರ್ಯದರ್ಶಿ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ.